ಇನ್ನು ಸ್ವಪಕ್ಷದ ವಿರುದ್ಧವೇ ಶಾಸಕ ಅಪ್ಪಾಜಿ ನಾಡಗೌಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅನುದಾನ ಬಳಕೆ ಆಗ್ತಾ ಇಲ್ಲ, ಕೆಲವು ಕ್ಷೇತ್ರಗಳಿಗೆ ತಾರತಮ್ಯ ಉಂಟಾಗ್ತಾ ಇದೆ, ವಿಜಯಪುರ ಜಿಲ್ಲೆ ಅಭಿವೃದ್ಧಿಗೆ ತೊಂದರೆ ಆಗಿದೆ ಅನ್ನುವಂಥ ಮಾತನ್ನ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಣ ಕೊಟ್ಟಿಲ್ಲ, ಹೀಗಾಗಿ ಅಭಿವೃದ್ಧಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಸರ್ಕಾರ ಈಗಲಾದರೂ ಸರಿಪಡಿಸಿ ಅಂತ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂತ್ರಿ ಆಗ್ತೀನೋ ಗೊತ್ತಿಲ್ಲ, ಕ್ಷೇತ್ರಕ್ಕೆ ಅನ್ಯಾಯವನ್ನು ಮಾಡಬಾರದು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಶಾಸಕ ಅಪ್ಪಾಜಿ ನಾಡಗೌಡ ಅವರು ನೀಡಿರುವಂತ ಹೇಳಿಕೆ. ಸಿದ್ದರಾಮಯ್ಯ ಹಿರಿಯ ನಾಯಕ, ರಾಜ್ಯ ಕಂಡಂತ ಶ್ರೇಷ್ಠ ನಾಯಕ. ಸದ್ಯಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದಿನ ಭವಿಷ್ಯವನ್ನ ನುಡಿಯೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬದಲಾಗಿ ನಾನು ಮೊದಲಿಂದ ಹೇಳ್ತಿದ್ದೀನಿ, ಈಗಾದರೂ ಹೇಳ್ತೀನಿ, ಅನುದಾನದ ಕೊರತೆ ಅನ್ನುವಂಥ ಪ್ರಶ್ನೆ ಇಲ್ಲ. ಇವತ್ತು 4 ಲಕ್ಷ ಚಿಲ್ಲರ್ ಕೋಟಿ ಅನುದಾನವನ್ನು ನಾವು ಅನುಮತಿ ಪಡೆದಿದ್ದಾರೆ. ನಮ್ಮ ಮುಖ್ಯಮಂತ್ರಿಯವರು ಬಜೆಟ್ ಮಾಡಿದ್ದಾರೆ. ಅನುದಾನದ ಕೊರತೆ ಅನ್ನುವಂಥ ಪ್ರಶ್ನೆಗಿಂತ ಬಳಕೆ ಆಗುವುದರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ತಾರತಮ್ಯ ಆಗುತ್ತೆ. ಅದನ್ನು ಸರಿಪಡಿಸ್ಬೇಕಂತೇಳಿನೇ ಹಿಂದೆ ನಂಜುಂಡಪ್ಪ ಅವ್ರ ವರದಿ ಆಧಾರದ ಮೇಲೆ ಪ್ರಾರಂಭ ಆಯಿತು, SM ಕೃಷ್ಣ ಅವರಿದ್ದಂಥ ಸಂದರ್ಭದಲ್ಲಿ. ಮತ್ತು ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಕೂಡ ಅದರ ಬಗ್ಗೆ ಮರುಪರಿಶೀಲನೆ ಮಾಡಿ ಆ ಕ್ರಮವನ್ನು ಆ ರೀತಿಯಾಗಿ ತಗೋಬೇಕು ಅನ್ನುವಂಥದ್ದಾಯಿತು. ಹೀಗಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಹೆಚ್ಚು ಹಣ ಬಂತು. ಹೈದರಾಬಾದ್ ಕರ್ನಾಟಕ 8 ಜಿಲ್ಲೆಗಳಿಗೆ ಹಣ ಹೆಚ್ಚು ಬಂತು. ಬಿಜಾಪುರ ನೇಬರಿಂಗ್ ಇರ್ತಕ್ಕಂಥವ್ರಿಗೆ ಅಷ್ಟೇ ಹಿಂದುಳಿದಂಥ ಪ್ರದೇಶ, ಅದು ಮುದ್ದೇವಾಳ ಆಗಿರ್ಬೋದು, ಇಂಡಿ ಆಗಿರ್ಬೋದು, ಸಿಂಧಿ ಆಗಿರ್ಬೋದು, ತಿಕೋಟ ಆಗಿರ್ಬೋದು, ಅಂದರೆ ಹೆಚ್ಚು ಬಿಜಾಪುರ ಪ್ರಾಪರ್ ಬಿಟ್ಟರೆ ಇವೆಲ್ಲ ಭಾಗಗಳಲ್ಲಿ ಕೂಡ ಇವತ್ತು ಅಭಿವೃದ್ಧಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆದಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ. ಇದಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ ಅನ್ನುವಂಥ ಮಾತು ನಾವು ಹೇಳಲೇಬೇಕಲ್ಲ. ಸೊ ಅದನ್ನು ಸರಿಪಡಿಸಿ ಅನ್ನುವಂಥದ್ದು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀವಿ. ಈಗಾದರೂ ಆ ಮಾತನ್ನು ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.